ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿಂದು 10ನೇ ತರಗತಿಯ ಸಿರಿಕನ್ನಡ ಪಠ್ಯಪುಸ್ತಕದ 3ನೆಯ ಪದ್ಯ ಭಾಗ ಹಲಗಲಿಯ ಬೇಡರು ಈ ಪದ್ಯ ಭಾಗವನ್ನು ಅಭ್ಯಾಸ ಮಾಡೋಣ. ಹಲಗಲಿಯ ಬೇಡರು ಅಂದ ತಕ್ಷಣ ನಮ್ಮ ನೆನಪಿಗೆ ಬರುವುದು ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ನೆನಪಿಗೆ ಬರುತ್ತೆ. ಹೌದು, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ಅದೆಷ್ಟೋ ಹೋರಾಟಗಳು, ಸಂಗ್ರಾಮಗಳು ಆಗಿತ್ತನ್ನ ನಾವು ನೆನಪಿಸ್ಕೊಳ್ತೇವೆ. ತಕ್ಕಡಿಯನ್ನು ಹಿಡ್ಕೊಂಡು ವ್ಯಾಪಾರಕ್ಕೆ ಬಂದಂತಹ ಬ್ರಿಟಿಷರುಗಳು ಭಾರತದಲ್ಲಿ ನೆಲೆಯೂರ್ಕೊಂಡು ಈ ಪ್ರದೇಶವನ್ನ ವಶಪಡಿಸಿಕೊಳ್ಬೇಕು ಅಂತ ಹೊಂಚಾಕ್ತಾರೆ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗುತ್ತೆ. ಸಿಪಾಯಿ ದಂಗೆ ಅಂತ ಹೇಳಿ ನಾವು ಕರಿತೇವೆ. ಈ ದಂಗೆಯ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಈ ಕಾಯ್ದೆಯ ಪ್ರಕಾರ ಭಾರತೀಯರು ಯಾವುದೇ ಕಾರಣಕ್ಕೂ ಕೂಡ ಆಯುಧವನ್ನ ಸರ್ಕಾರದ ಅನುಮತಿ ಇಲ್ಲದೆ ಬಳಸುವ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ವಿರುದ್ಧವಾಗಿ ಭಾರತೀಯರು ಅಂದ್ರೆ ಪ್ರಮುಖವಾಗಿ ಹಲಗಲಿಯ ಬೇಡರು, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ 4 ಮಂದಿ, ಬಹುಮುಖ್ಯವಾಗಿ ಹಲಗಲಿ, ಬೇಡ, ಬಾಲ, ಹನುಮ, ರಾಮ, ಈ 4 ಮಂದಿ ಹೋರಾಟವನ್ನ ಮಾಡ್ತಾರೆ. ಹೋರಾಟದಲ್ಲಿ ಆದಂತಹ ಒಂದು ವಿಚಾರವನ್ನ ಲಾವಣಿ ಗೀತೆಯ ಮೂಲಕ ವ್ಯಕ್ತಪಡಿಸಿದ್ದಾರೆ. ಲಾವಣಿ ಅಂತ ಹೇಳಿದ್ರೆ ಜನಪದ ಗೀತ ಪ್ರಕಾರದ ಒಂದು ವಿಶಿಷ್ಟವಾದಂತಹ ಒಂದು ರೂಪ. ವೀರರ ಶೌರ್ಯ, ಸಾಹಸವನ್ನ ಲಾವಣಿ ಹಾಡಿನ ಮೂಲಕ ಬಿಂಬಿಸುವಂತಹದ್ದೇ ಒಂದು ಪ್ರಮುಖವಾದಂತಹ ಒಂದು ಗೀತೆ. ಹೌದು, ಕರ್ನಾಟಕದ ಬೇರೆ ಬೇರೆ ಗಡಿ ಭಾಗದಲ್ಲಿ ಆಗಾಗ ಹೋರಾಟಗಳು ಆವಾಗ ಆಗ್ತಾ ಇತ್ತು. ಹಲಗಲಿಯಲ್ಲಿ ಆಗಿರ್ತಕ್ಕಂತಹ ಒಂದು ಗಲಭೆ ದಾಳಿಯಿಂದ ವೀರರು ಅದನ್ನು ಮೆಟ್ಟಿ ನಿಂತು ಕನ್ನಡ ನಾಡಿನ ಜನತೆಗೆ ಆವಾಗಿನ ಕಾಲದಲ್ಲಿ ಹೋರಾಟವನ್ನು ಒದಗಿಸಿಕೊಟ್ಟಂತಹ ಒಂದು ಕತೆ ಇವತ್ತಿಗೂ ಕೂಡ ಅಮರರಾಗಿರ್ತಕ್ಕಂತಹ ಒಂದು ಕತೆ. ಲಾವಣಿ ವೀರರ ಶೌರ್ಯರ ಸಾಹಸವನ್ನ ವ್ಯಕ್ತಪಡಿಸ್ತಕ್ಕಂತಹ ಒಂದು ಗೀತೆ ಅಂತ ಹೇಳ್ತೇನೆ. ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಹೋರಾಟವನ್ನ ನೆನಪಿಸಿಕೊಳ್ಳುವ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು ಈ ಹಲಗಲಿ ಬೇಡರು ಎಂತಕ್ಕಂಥ ಪದ್ಯ ಭಾಗವನ್ನ ಅಭ್ಯಾಸ ಮಾಡೋಣ. ಹಲಗಲಿ ಬೇಡರು ಜಾನಪದ ಗೀತೆ. ಲಾವಣಿಯ ರೂಪದಲ್ಲಿ ಇದನ್ನು ಹಾಡುವುದಿದ್ರೆ: ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ. ಇದೇ ಧ್ವನಿಯಲ್ಲಿ ಇದೇ ತರಹ ಲಾವಣಿಯನ್ನ ಹಾಡ್ತಾ ಹಾಡ್ತಾ ಹೇಳ್ತಕ್ಕಂತಹ ಗೀತೆಗಳಿಗೆ ನಾವು ಲಾವಣಿ ಗೀತೆಗಳು ಅಂತ ಹೇಳಿ ಕರಿತೇವೆ. ಗಮನಿಸ್ಕೊಳ್ಬಹುದು. ಇದರಿಂದ ಅಂದ್ರೆ ಕಾರಕೂನನ ಕಪಾಲಕ್ಕೆ ಹೊಡೆದು ಅವನನ್ನ ಸಾಯಿಸಿ ಅವನ್ ನೆಲಕ್ಕೆ ಬಿದ್ದ ಮೇಲೆ ಬ್ರಿಟಿಷ್ ಅಧಿಕಾರಿಗಳಿಗೆ ಆ ವಿಷಯ ಗೊತ್ತಾಗಿ ಬ್ರಿಟಿಷ್ ಕಂಪನಿಯವರು ಹಲಗಲಿಗೆ ದಾಳಿ ಇಡ್ತಾರೆ. ದಾಳಿ ಮಾಡಿಕೊಂಡು ಅಲ್ಲಿಯ ಜನರನ್ನ ಬಗ್ಗು ಬಡಿಲಿಕ್ಕೆ ಹವಣಿಸ್ತಾರೆ. ಆ ಪ್ರಮುಖರಾಗಿರ್ತಕ್ಕಂತಹ 4 ಮಂದಿ ಹಲಗಲಿಯವರು ಅವರು ಕೂಡ ಹೋರಾಟಕ್ಕೆ ಇಳಿತಾರೆ. ಲೂಟಿ ಮಾಡಬೇಕು ಅಂತ ಅವರು ಯೋಚನೆಯನ್ನ ಮಾಡಿದ್ರು ಬ್ರಿಟಿಷ್ ಸರ್ಕಾರದವರು. ಅದಕ್ಕೆ ವಿರುದ್ಧವಾಗಿ ಇವರು ಹೋಗ್ತಾರೆ. ಆ ಒಂದು ಘರ್ಷಣೆ, ಆ ಒಂದು ಗಲಾಟೆ ಅಂತ ಹೇಳ್ಬೋದು. ಬ್ರಿಟಿಷ್ ಕಂಪನಿಯವರು ಹಲಗಲಿಯ ಮೇಲೆ ದಾಳಿ ಇಟ್ಕೊಂಡು ಬೆನ್ ಹತ್ತಿ ಹೊಡಿತಾರೆ, ಇಲ್ಲಿಯ ಜನರನ್ನ ಸಾಯಿಸ್ತಾರೆ. ನಡುವೆ ಹಾಕೊಂಡು ಗುಂಡ ಕರುಣೆ ಇಲ್ಲದೆ ಹಾಗೆ ಸಾಯಿಸ್ತಾರೆ. ಆಂಗ್ಲೋ ಇಂಡಿಯನ್ ಚಟೇಕಾರರು ಮೀನ್ಸ್ ಆಂಗ್ಲೋ ಇಂಡಿಯನ್, ಇಲ್ಲಿಗೆ ಬ್ರಿಟಿಷ್ ಅಧಿಕಾರಿ ಪ್ರಮುಖರಾಗಿರ್ತಕ್ಕಂಥವರು, ಅವರು ಹೆಬ್ಬಾಗಿಲಿಗೆ ಅಗಸಿಗೆ ಮೀನ್ಸ್ ಹೆಬ್ಬಾಲಿಗೆ ಬರ್ತಾರೆ. ಹೆಬಲಕ್ಕ ಮೀನ್ಸ್ ಬ್ರಿಟಿಷ್ ಅಧಿಕಾರಿ, ಹೆಬಲಕ್ಕ ಬ್ರಿಟಿಷ್ ಅಧಿಕಾರಿ. ಅವನು ಹೇಳ್ತಾನೆ, ಹಲಗಲಿ ಜನರೇ ಹೇಳುವುದನ್ನ ಕೇಳಿ, ಸುಮ್ಮನೆ ಸಾಯ್ಬೇಡಿ, ನೀವು ಕೊಡುತ್ತೀವಿ ಕಬೂಲ, ಹೇಳಿರಿ ಮಾತ, ಹೋಗ ಬ್ಯಾಡಿರಿ ಸತ್ತ, ಸಾಯ್ಲಿಕ್ಕೆ ಹೋಗಬೇಡಿ ಅನ್ನುವಂಥ ಮಾತಿಗೆ ಕೂಡ ನಂಬಿಕೆ ಇಲ್ಲ.
ಆ ಹನುಮ ಬಂದನು ಮುಂದಿತ್ತ. ಹನುಮ ಹೇಳ್ತಾನೆ, ನಿಮ್ಮ ಮಾತಿಗೆ ನಮಗೆ ಒಂದು ಕವಡೆ ಕಾಸಿನ ಕೆಮ್ಮತ್ತಿಲ್ಲ, ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಅಲ್ಲಿಗೆ ಬಿಟ್ರ ಬ್ರಿಟಿಷರು? ಖಂಡಿತವಾಗಿ ಬಿಡಲಿಲ್ಲ. ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆ ಪ್ರಮುಖವಾಗಿರ್ತಕ್ಕಂತಹ ವೀರರ ಮೇಲೆ ಬ್ರಿಟಿಷ್ ಕಂಪನಿಯವರು ದಾಳಿ ಮಾಡ್ತಾರೆ. ಗಲಾಟೆ, ಘರ್ಷಣೆ, ಯುದ್ಧವೇ ಆಗೋಯ್ತು. ಹನುಮ, ಬಾಲ, ರಾಮ, ಜಡಗ ಕಂಪನಿಯವರು ಇವರೆಲ್ಲರ ಮೇಲೆ ದಾಳಿ ಮಾಡಿಕೊಂಡು, ಲೂಟಿ ಮಾಡಿಕೊಂಡು, ಹಗಲಿನಲ್ಲಿ ರಕ್ತದ ಓಕುಳಿ ಎನ್ನುವಂತಹದ್ದು ಹರಿತಾ ಇದೆ. ಅಷ್ಟು ಅನಾಹುತ ಎನ್ನುವಂತಹದ್ದು ಆಗಿದೆ. ಒಂದು ಹೋರಾಟದಲ್ಲಿ ಬಂಟರನ್ನ ಜನಕ ಹಲಗಲಿಯ ಬಂಟರು ವೀರರಾಗ್ತಾರೆ, ಅವರೇ ಪ್ರಮುಖರಾಗ್ತಾರೆ. ಆದ್ರೆ ಬ್ರಿಟಿಷ್ ಕಂಪನಿಯವರು ಇವರನ್ನ ಬಿಡ್ಲೇ ಇಲ್ಲ. ಅಲ್ಲಿ ಆದಂತ ಅನಾಹುತ ಏನಂತ ಹೇಳಿದ್ರೆ, ಊರೇ ಬೆಂಕಿ ಕೊಡ್ತಾರೆ ಬ್ರಿಟಿಷರು. ಆ ಊರಿನ ಪ್ರಮುಖರಾಗಿರ್ತಕ್ಕಂಥ ಮನೆ ಮಠ ಎಲ್ಲವೂ ಹೋಗುತ್ತೆ. ಬೇಸರ ಅಂತ ಹೇಳಿದ್ರೆ, ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲ, ಈ ಎಲ್ಲ ವಸ್ತುಗಳು, ಪ್ರಮುಖವಾಗಿರ್ತಕ್ಕಂತಹ ಅಕ್ಕಿ, ಸಕ್ಕಾರಿ, ಬೆಲ್ಲ, ಗಂಗಳ, ಚೆರಗಿ, ಪಾತ್ರೆಗಳು, ಮಹಿಳೆಯರ ಮಂಗಳ ಸೂತ್ರ, ಹಾಗೆ ಅಕ್ಕಿ ಬೀಸುವ ಕಲ್ಲು ಹಾಳಾಗಿ ಹೋಯಿತು. ಅತ್ತು ವರ್ಣಿಸ್ಲಿಕ್ಕಾಗದೇ ಇಲ್ಲ ಅಂತಹ ಸನ್ನಿವೇಶ. ಯಾಕಂದ್ರೆ ಬ್ರಿಟಿಷರು ಊರೇ ಬೆಂಕಿ ಕೊಟ್ಟಿದ್ದಾರೆ. ಯಾವುದನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಮ್ಮೆ ಹಲಗಲಿಯ ದೇಶ ಪ್ರೇಮಿಗಳಾದ ವೀರ ಯೋಧರಿಂದ ಒಮ್ಮೆ ತುಂಬಿತ್ತು ಹಲಗಲಿ. ಆದ್ರೆ ಇವತ್ತು ಇತಿಹಾಸ ಅಂತ ಹೇಳ್ಬೋದು. ಯಾಕಂದ್ರೆ ಬೂದಿ ಮಾಡ್ಯಾರು ಹಲಗಲಿ, ಸುಟ್ಟು ಗುರ್ತುಳಿಯಲಿಲ್ಲೆಷ್ಟು ಇವತ್ತು ಗುರ್ತ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ಒಂದು ಊರಿಗೆ ಬ್ರಿಟಿಷರು ಬೆಂಕಿ ಇಟ್ಟು ಇಡೀ ಊರನ್ನೇ ಸರ್ವನಾಶ ಮಾಡಿದ್ದಾರೆ. ಕಾಣದೆ ಹೋಯಿತು, ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಅದನ್ನು ನೋಡಿಕೊಂಡು ವರ್ಣಿಸ್ಲಿಕ್ಕೂ ಕೂಡ ಅಸಾಧ್ಯದ ಸನ್ನಿವೇಶ. ಅದಕ್ಕೆ ಅವರ ಊರಿನ ಮುಂದೆ ದೇವರ ಹೆಸರು ಕುರ್ತಕೋಟಿ ಕಲ್ಮೇಶನ ದಯೆಯಿಂದ ಹಾಡಿದ ನನ್ನ ಜನಕ ಅಂತ ಹೇಳಿಯೂ ಕೂಡ ಬಹಳಷ್ಟು ಚೆನ್ನಾಗಿ ಹಲಗಲಿ ಬೇಡರು ತಮ್ಮ ಒಂದು ಅನುಭವವನ್ನ ಲಾವಣಿಯ ರೂಪದಲ್ಲಿ, ತಮ್ಮ ಹೋರಾಟವನ್ನ ಲಾವಣಿ ಗೀತೆಯ ರೂಪದಲ್ಲಿ ವ್ಯಕ್ತಪಡಿಸಿರ್ತಕ್ಕಂತಹದ್ದು. ಯಾಕಂದ್ರೆ ಈ ತರದ ಹೋರಾಟಗಳು ಸಾಕಷ್ಟು ಆಗಿವೆ ಕರ್ನಾಟಕದಲ್ಲಿ. ಸ್ವಾತಂತ್ರ್ಯ ಬರುವ ಸಮಯದಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಹೋರಾಟಗಳು ಆಗಿವೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಿಕೊಳ್ಬೇಕಾಗಿರ್ತಕ್ಕಂತಹದ್ದು ಹಲಗಲಿ ಬೇಡರು ಎಂತಕ್ಕಂತಹ ಒಂದು ಪದ್ಯ ಭಾಗದಲ್ಲಿರ್ತಕ್ಕಂತಹ ವಿಚಾರಗಳು. ವಿದ್ಯಾರ್ಥಿಗಳೇ ಗಮನಿಸಿಕೊಳ್ಳಿ, ಇಲ್ಲಿ ಬಹುಮುಖ್ಯವಾಗಿ ಹಲಗಲಿಯ ಬೇಡರಿಗೂ ಹಾಗೂ ಬ್ರಿಟಿಷ್ ಸರ್ಕಾರದವರಿಗೂ ನಡೆದಂತಹ ಒಂದು ಹೋರಾಟ. ಹಲಗಲಿಯ ಬೇಡರಲ್ಲಿ ಪ್ರಮುಖರಾಗಿರ್ತಕ್ಕಂತಹ 4 ಜನ ವೀರರು ಹೋರಾಟವನ್ನ ಮಾಡ್ತಾರೆ. ಕೊನೆಯವರೆಗೂ ಹೋರಾಟವನ್ನ ಮಾಡಿ ಅವರೇ ವೀರರಂತ ಅನಿಸ್ಕೊಳ್ತಾರೆ. ಆದರೆ ಬ್ರಿಟಿಷ್ ಕಂಪನಿಯವರು ಈ ಊರಿನ ಮೇಲೆ ಬೆಂಕಿ ಹಾಕಿ ಇಡೀ ಊರನ್ನ ಸುಟ್ಟು ನಾಶ ಮಾಡ್ತಾರೆ. ಅದು ಒಂದು ಕಥಾನಕ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ ಗಮನಿಸಿಕೊಳ್ಳಿ, ಇದರಲ್ಲಿರ್ತಕ್ಕಂಥ ಬೇರೆ ಬೇರೆ ಆಂಗ್ಲ ಭಾಷೆಯ ಪದಗಳು, ಚಟೈಕಾರರು, ಹೆಬಲತ್ ಸಾಬ, ಕಾರ ಸಾಹೇಬ, ಕುಂಪನಿ ಅಥವಾ ಕಂಪನಿ, ಈ ಎಲ್ಲ ಪ್ರಮುಖವಾದ ವಿಚಾರಗಳನ್ನು ನೀವು ಖಂಡಿತವಾಗಿ ತಿಳ್ಕೊಳ್ಬೇಕಾಗತ್ತೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಟಿಪ್ಪಣಿ ಇದೆ, ಅದನ್ನು ಕೂಡ ಓದ್ಕೊಳ್ಳಿ. ಪ್ರಮುಖ ಪದಗಳ ಅರ್ಥವನ್ನ ತಿಳ್ಕೊಳ್ಳಿ. ನೀವು ಬಹುಮುಖ್ಯವಾಗಿ ಏನ್ ಕಥಾನಕ ಇದರನ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ ಈ ಪದ್ಯ ಭಾಗ ಖಂಡಿತವಾಗಿ ತುಂಬನೇ ಸುಲಭವಾಗಿರ್ತಕ್ಕಂತಹದ್ದು. ವಿದ್ಯಾರ್ಥಿಗಳೇ, ಇದುವರೆಗೆ ತರಗತಿಯನ್ನು ವೀಕ್ಷಣೆ ಮಾಡಿದಂತ ನಿಮಗೆ ವಂದನೆ.